ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತು ನಾನು ಮಾಡ್ತಾಯಿದ್ದೀನಿ ಮೆದುವಡ. ಅದು ಫಸ್ಟ್ ಟೈಮು ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಖುಷಿ ಆಗ್ತಾಯಿದೆ. ಬಿಗ್ನರು ನೋಡ್ಕೊಳ್ಳಿ. ಬನ್ನಿ ಮಾಡೋಕ್ಕೆ ಏನು ಹತ್ತುತ್ತೆ ಅಂತ. ಮತ್ತು ನಾನು ಆಯಿಲ್ ಇಲ್ಲದೇನು ಹೇಗೆ ಮಾಡಬೇಕಂತ ಹೇಳ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಇದು ಮನೆಯಲ್ಲಿ ಹೊಡೆದಿರೋ ಉದ್ದಿನಬೇಳೆ. ಇದನ್ನು ನೈಟ್ ಮಲಗಬೇಕಾದ್ರೆ ನೆನೆಸ್ಬಿಟ್ಟು ಬೆಳಗ್ಗೆ ಎದ್ದು ನೋಡಿದೆ, ಎಲ್ಲ ಚೆನ್ನಾಗಿ ನೆಂದಿತ್ತು. ಇದು ಮನೇಲಿ ಹೊಡೆದಿರೋದು. ಇದಕ್ಕೆ ಸೆಪ್ಪೆ ಎಲ್ಲ ಇದೆ. ತೊಳಿಬೇಕಾದ್ರೆ ಸ್ವಲ್ಪ ಹೋಯಿತು, ಇನ್ನು ಸ್ವಲ್ಪ ಇತ್ತು. ಇರಲಿ ಬಿಡಪ್ಪ, ಏನೈತಿ, ಸೆಪ್ಪೆಲೆ ಜಾಸ್ತಿ ತಾಕತ್ತಿರುತ್ತೆ ಎಲ್ಲದರಲ್ಲೂ ಅಂತ ಹೇಳ್ತಾ ಇರ್ತಾರೆ ದೊಡ್ಡವರು ಅಂತ ಇಟ್ಬಿಟ್ಟು ಇದನ್ನು ಚೆನ್ನಾಗಿ ರುಬ್ಕೊಂಡೆ. ಇನ್ನು ಅರ್ಧ ಉದ್ದಿನಬೇಳೆನ ತೆಗೆದಿಟ್ಟಿದ್ದೀನಿ ಇನ್ನೊಂದಕ್ಕೆ ಯೂಸ್ ಮಾಡೋಕ್ಕೆ. ರುಬ್ಕೊಂಡ್ಬಿಟ್ಟು ಇದಕ್ಕೆ ಉಪ್ಪು, ಜೀರಿಗೆ ಹಾಕ್ತಾಯಿದ್ದೀನಿ. ಮತ್ತು ಸಣ್ಣ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ, ಮೆಣಸಿನ್ಕಾಯಿ ಮತ್ತು ಕರಿಬೇವು, ಈರುಳ್ಳಿ ಹಾಕ್ಕೊಂಡಿದ್ದೀನಿ. ತೆಂಗು ಹಾಕೋತಾರೆ, ಅಂದರೆ ತೆಂಗಿನಕಾಯಿನ ಅದನ್ನು ಹಾಕಲಿಲ್ಲ. ಇದೆಲ್ಲ ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು, ಅಂದರೆ ಚೆನ್ನಾಗಿ ಕಲಿಸ್ಬಿಟ್ಟು, ಈ ಥರ ಚೆನ್ನಿ, ಚಾಯ್ ಸಾಸು ಚೆನ್ನಿ ಕಬ್ಬಿಣದ ಇರುತ್ತಲ್ಲ, ಅದ್ರ ಮೇಲೆ ಇಟ್ಬಿಟ್ಟು ಈ ಥರ ವಡೆ ಶೇಪ್ ಕೊಡಬೇಕು. ನಿಮ್ಮ ಕಡೆ ಕಬ್ಬಿಣ ಚೆನ್ನಿ ಇರಲಿಲ್ಲ ಅಂದರೆ ಬೇಳೆ ಸೌಟು ಇರುತ್ತಲ್ಲ, ಅದನ್ನು ಅದ್ರ ಮೇಲೆ ಕೂಡ ಮಾಡ್ಕೋಬೋದು, ಚೆನ್ನಾಗಿ ಬರುತ್ತೆ. ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಲ್ಲ, ಅದಕ್ಕೆ ಸ್ವಲ್ಪ ಮಾಡ್ತಾಯಿದ್ದೀನಿ. ಬರುತ್ತೋ ಇಲ್ಲ ಅಂತ. ಬರಲಿಲ್ಲ ಅಂದರೆ ಎಲ್ಲ ವೇಸ್ಟ್ ಆಗುತ್ತಲ್ಲ, ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕರಿತಾ ಇದೆ ಅಂತ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಾಮೆಂಟ್ ಮಾಡಿ. ಚೆನ್ನಾಗಿರುತ್ತೆ. ಮುಂದೇನು ವಿಡಿಯೋ ಚೆನ್ನಾಗಿ ಹಾಕ್ತೀನಿ ನಾನು. ನೋಡಿ, ಇನ್ನೊಂದು ಹಾಕ್ತಾಯಿದ್ದೀನಿ. ತುಂಬ ಖುಷಿ ಆಗ್ತಾಯಿದೆ, ಯಾಕೆಂದರೆ ಇದೆಲ್ಲ ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಲ್ಲ, ಖುಷಿ ಬರ್ತಾಯಿದೆ. ನಾನು ಮಾಡ್ಬೋದು ಇದೆಲ್ಲ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹೋಟೆಲಲ್ಲಿ ಮೊದಲೆಲ್ಲ ಅಲ್ಲೇ ತರಿಸ್ಕೊಂಡು ತಿಂತಾಯಿದ್ದೆ. ಇವಾಗ ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೀನಿ ಹೋಟೆಲಿಂದ. ಏನು ಬೇಕಿದ್ರೂ ಮನೇಲಿ ಮಾಡ್ಕೋತಾ ಇದ್ದೀನಿ. ಗೊತ್ತಲ್ವಾ ಯಾಕೆ ಅಂತ ಎಲ್ರಿಗೂ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮತ್ತು ಆಯಿಲ್ ಇಲ್ಲದೆ ಹೆಂಗೆ ಮಾಡ್ಕೋಬೇಕು ಅಂದರೆ ಲೆಸ್ ಆಯಿಲ್ ಇಲ್ಲಿ ಅಂತ. ನೋಡಿ, ಇದು ದೋಸೆ ಹಂಚು. ನಾನು ದೋಸೆ ಹಾಕ್ಕೊಂಡು ತಿಂದಿದ್ದೆ ಇದಕ್ಕಿಂತ ಮುಂಚೆ, 5 ನಿಮಿಷ ಮುಂಚೆ. ನೋಡಿ, ಇದನ್ನು ಆಯಿಲ್ ಹಾಕ್ಕೊಂಡ್ಬಿಟ್ಟು ಇದು ಏನಿರುತ್ತಲ್ಲ ಈ ಥರ ಹಾಕಬೇಕು. ನಾವು ಎಣ್ಣೆಗೆ ಹಾಕೋದು ದೋಸೆ ಹಂಚು ಮೇಗೆ ಹಾಕಿಬಿಟ್ಟು ಅಲ್ಟಿ ಮಾಡಿಬಿಟ್ಟು ಕಮ್ಮಿ ಆಯಿಲಲ್ಲಿ ಚೆನ್ನಾಗಿ ಬೇಯಿಸಬೇಕು. ಇದನ್ನು ಇಲ್ಲೇ ಹೆಂಚು ಮೇಲೆ ಚೆನ್ನಾಗಾಗುತ್ತೆ. ಇದು ಕೂಡ ತಿನ್ನೋಕ್ಕೆ ಸಖತ್ತಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮನೆಯೆಲ್ಲ ಗಮ್ಮಂತಾಯಿತು, ಹೋಟೆಲ್ ಥರನೇ. ಟೇಸ್ಟ್ ಕೂಡ ಹೋಟೆಲ್ಗಿಂತ ರುಚಿಯಾಗಿತ್ತು. ಚಟ್ನಿ ಜೊತೆ ತಿನ್ಬೋದು. ಇದು ನೋಡಿ ತುಂಬಾ ಚೆನ್ನಾಗಾಗಿತ್ತು. ಇದು ಕೂಡ ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಡಯಟ್ ಮಾಡೋರು ತಿನ್ನಲೇಬೇಕು, ಇಲ್ಲ ಆಸೆ ಎಲ್ಲ ಪೂರೈಸ್ಕೋಬೇಕು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಹರ್ ಹರ್ ಮಹಾದೇವ್.